ಕುಂದುಜ್ ಬಾಲಕನ ಅಚ್ಚರಿ ಸಾಹಸಕ್ಕೆ ಜಗತ್ತೇ ಬೆಚ್ಚಿ ಬಿದ್ದಿದೆ. 13 ವರ್ಷದ ಈ ಪುಟ್ಟ ಬಾಲಕನ ಅಚ್ಚರಿದಾಯಕವಾದ ಈ ಘಟನೆ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ವಿಷಯ ಏನಂತೀರಾ? ನೀವು ಯಾವತ್ತಾದ್ರೂ ಯೋಚನೆ ಆದ್ರೂ ಮಾಡಿದ್ರಾ? ಒಬ್ಬ ವ್ಯಕ್ತಿ ವಿಮಾನದ ಟೈರ್ ಮೇಲೆ ಕುತ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೋದು ಅಂತ? ಹೌದು ಕಣ್ರಿ, ಇಲ್ಲೊಬ್ಬ 13 ವರ್ಷದ ಪುಟ್ಟ ಬಾಲಕ ಆಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ಗೆ ಪ್ರಯಾಣಿಕರ ಹಿಂದೆ ಬಂದಿದ್ದ. ಅದಷ್ಟೇ ಅಲ್ಲದೆ ಸಿಕ್ಕಿದ್ದೇ ಚಾನ್ಸ್ ಅಂತ ವಿಮಾನದಲ್ಲಿ ಕೂತ್ಕೊಳ್ಳುವ ಆಸೆ ಇದ್ದ ಕಾರಣ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬಚ್ಚಿಟ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣಿಸಿದ್ದಾನೆ ಕಣ್ರಿ. ಅದೃಷ್ಟವಶಾತ್ 13 ವರ್ಷದ ಈ ಪುಟ್ಟ ಬಾಲಕ ಬದುಕುಳಿದಿದ್ದು, ಬಾಲಕ ಅಪ್ರಾಪ್ತ ಆಗಿದ್ದ ಕಾರಣ ಆತನ ಮೇಲೆ ಯಾವುದೇ ರೀತಿಯ ಮೊಕದ್ದಮೆ ಆಗಿಲ್ಲ ಅಂತ ತಿಳಿದು ಬಂದಿರುವಂತದ್ದು. ನವದೆಹಲಿ ಏರ್ಪೋರ್ಟ್ ನಲ್ಲಿ ವಿಮಾನ ಲ್ಯಾಂಡಿಂಗ್ ಆದ್ಮೇಲೆ ಈ ಪುಟ್ಟ ಬಾಲಕ ವಿಮಾನದ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಕಾರಣ ಸೆಕ್ಯೂರಿಟಿ ಏಜೆನ್ಸಿಯವರು ಕರೆದು ವಿಚಾರಿಸಿದಾಗ ಈ ಎಲ್ಲ ವಿಚಾರಗಳು ಬಹಿರಂಗ ಆಗಿರುವಂತದ್ದು. ಬಾಲಕ ಅಫ್ಘಾನಿಸ್ತಾನದ ಕುಂದುಜ್ ನಗರ ನಿವಾಸಿ ಅಂತ ಹೇಳ್ಕೊಂಡಿದ್ದು, ಅಧಿಕಾರಿಗಳು 13 ವರ್ಷದ ಈ ಪುಟ್ಟ ಬಾಲಕನಿಗೆ ಮರಳಿ ತನ್ನ ದೇಶಕ್ಕೆ ವಿಮಾನದಲ್ಲಿ ವಾಪಸ್ ಕಳಿಸಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಕೂತು ಪ್ರಯಾಣ. ಪುಟ್ಟ ಬಾಲಕನ ಈ ಖತರ್ನಾಕ್ ಸಾಹಸದ ಕುರಿತು ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗಾಗಿ SE ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡ್ಕೊಳ್ಳಿ.